ಮಾತಾಡ್ಸಿದ್ರು. ಫಸ್ಟ್ ಟೈಮ್ ನಮ್ಮಪ್ಪ ನನ್ನ ಆ ಟೈಮಲ್ಲೇ ಮಾತಾಡ್ಸಿದ್ದು. ಸಿಲ್ಲಿ ಕ್ವಶನ್. ನಾನು ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ಇದುವರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಹೌದು 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 ಅಂತ. ಹೌದು 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 ಚಿಕ್ಲಿ ತರ ಬರ್ದಿದ್ಯಾ ಮದು. ನಾವು ವಿಡಿಯೋ ಮಾಡ್ತಾ ಇದೀನಲ್ಲ, ಅದಕ್ಕೆ ಪ್ಯಾನಿಕ್ ತಿಪ್ಪೆ. ಲೈಫಲ್ಲಿ ನಂದೇ ಅಂತ ಒಂದು ಸ್ವಂತ ಮನೆ ನಾವ್ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟಾದ್ರೂ ಮಾಡ್ಬೇಕು ಅನ್ನೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗಾಯ್ಸ್, ಇವತ್ತು ನಿಮ್ಮ ಎಲ್ಲರಿಗೋಸ್ಕರ ಇದೊಂಥರ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಳ್ಳಿ. ನನ್ನ ಹಸ್ಬೆಂಡ್ಗೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ನಾನೊಂದು 5 ಕ್ವಶನ್ಸ್ನ ಕೊಟ್ಟಿದ್ದೀನಿ, ನಮ್ಮ ಮನೆಯವರು ಒಂದು 5 ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೋನು ಯಾರು ಅಂತ ಹಿಂದಿನ ಬ್ಲಾಗಲ್ಲಿ ಕೇಳ್ತಾ ಇದ್ರಿ. ಸೋನು ಬಂದು ನಮ್ಮ ಮನೆಯವರು ಇದ್ದಾರೆ, ನಮ್ಮ ಅತ್ತೆ ಇದಾರಲ್ಲ, ನಮ್ಮ ಅತ್ತೆಯವರ ಸ್ವಂತ ತಮ್ಮನ ಮಗ. ಸೋನು ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೆಂಗ್ ಆನ್ಸರ್ ಮಾಡೋದು, ಬ್ರದರ್ ಅಂದ್ರೆ ಯಾವ ತರ ಬ್ರದರ್ ಏನು ಅಂತೆಲ್ಲ ಕೇಳ್ತಾ ಇರ್ತೀರಾ. ಆಕ್ಚುಲಿ ಒಂದು ಬ್ರದರ್ ಆಗ್ಬೇಕು ನಂಗೆ. ಯಾರು ಅಂತ ತುಂಬಾ ಜನ ಕೇಳ್ತಾ ಇದ್ರಿ, ಅದಕ್ಕೆ ಈ ವಿಡಿಯೋ ಮೂಲಕ ಅವ್ರಿಗೂ ಕೂಡ ಆನ್ಸರ್ ಹೇಳ್ತಿದ್ದೀನಿ. ಅದಾದ್ಮೇಲೆ ಇವತ್ತು ನಾವು ಒಂದೊಂದು 5 ಕ್ವಶನ್ಸ್ನ ಮಾಡಿದೀವಿ. ಅದಕ್ಕೆ ಇವತ್ತು ಸೋನು ನಮ್ಮನ್ನ ಕ್ವಶನ್ ಕೇಳ್ತಾನೆ. 5 ಕ್ವಶನ್ಸ್ ಅವನ ಹತ್ರನೇ. ನಮ್ಮ ಮನೆಯವ್ರು ಏನ್ ಕ್ವಶನ್ ಹೇಳಿದ್ರೆ ಅಂತ ನನಗೆ ಗೊತ್ತಿಲ್ಲ, ನಾನೇನ್ ಕ್ವಶನ್ ಕೊಟ್ಟಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಇವಾಗ ಅವ್ನು ನಮ್ಗೆ ಕ್ವಶನ್ಗಳನ್ನ ಕೇಳ್ತಾನೆ. ಅವನು ವಿಡಿಯೋ ಬ್ಯಾಕ್ ಅಲ್ಲಿ ಇರ್ತಾನೆ, ಅವ್ನು ನಮ್ಗೆ ಕ್ವಶನ್ ಕೇಳ್ತಾನೆ. ನಾವು ಅದಕ್ಕೆ ಇಬ್ರು ಆನ್ಸರ್ನ ಬರಿತೀವಿ. ನಾವು ಕೊಟ್ಟಿರೋ ಆನ್ಸರ್ ಇಬ್ರದ್ದು ಮ್ಯಾಚ್ ಆಗುತ್ತಾ ಆಗಲ್ವಾ, ಇಬ್ರದ್ದು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನು ಅಂತ ಈ ವಿಡಿಯೋ ಮೂಲಕ ನಾನು ಸ್ವಲ್ಪ ಕ್ಲಾರಿಟಿ ತಗೋಬೇಕು ಗೈಸ್. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. 10 ವರ್ಷ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕ್ಕಿಂತ ಅಂದ್ರೆ ಎಲ್ಲರೂ ನಾವು ಜೀವಿಸಿದೀವಲ್ಲ 10 ವರ್ಷದಲ್ಲಿ, ಎಷ್ಟು ಗ್ಯಾಪ್ನ ಇದೆ, ಎಷ್ಟು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಇವಾಗ ಸೋನು, ಇವ್ರಿಬ್ರು ಲವ್ ಟೆಸ್ಟ್ ಮಾಡ್ತೀನಿ ಗೈಸ್. ಇವಾಗ ನೋಡೋಣ ಇಬ್ರಿಗೂ ಗೊತ್ತಾ ಏನು ಅವ್ರದೆಲ್ಲ ಇದು ಅಂತ ಕೇಳ್ತೀನಿ. ಓಕೆ, ಇವಾಗ ಅವನು ಕ್ಯಾಮ್ರಾ ಆ ಕಡೆ ಇರ್ತಾನೆ, ನಾವಿಬ್ರು ಇಲ್ಲಿ ಇರ್ತೀವಿ. ನಾವೇನ್ ಆನ್ಸರ್ ಕೊಡ್ತೀವೋ ಈ ಸ್ಲೇಟ್ ಅಲ್ಲಿ ಬರ್ದಿ ತೋರಿಸ್ತೀವಿ. ಸ್ಲೇಟ್ ಕಾಣಿಸ್ತಿದ್ಯಾ ಮಗನೆ? ಇವಾಗ ಸ್ಲೇಟ್ ಅಲ್ಲಿ ಏನೋ ಒಂದು ಬರಿತೀನಿ, ಅದ್ ಕಾಣಿಸುತ್ತಾ ಅಂತ ನೋಡು. ಗೊತ್ತಾಗುತ್ತಲ್ಲ ಗೈಸ್. ನಮ್ಮ ಮನೆಯವ್ರಿಗೆ ಕನ್ನಡ ಅಂತಲ್ಲ, ಅವ್ರಿಗೊಂದ್ ಸ್ವಲ್ಪ ಬರೆಯೋದಕ್ಕೆ ತೊಂದರೆ ಇದೆ. ಸೊ ಅವರು ಕೆಲವೊಂದೊಂದು ಬಾಯಲ್ಲೇ ಹೇಳ್ತಾರೆ, ನಾನು ಬರ್ದಿಂಗ್ ತೋರಿಸ್ಬಿಡ್ತೀನಿ, ಅದಾದ್ಮೇಲೆ ಬೇಕಾದ್ರೆ ನೀನ್ ಹೇಳು, ಅವಾಗ ಕರೆಕ್ಟ್ ಆಗುತ್ತಲ್ವಾ? ಓಕೆನಾ? ಓಕೆ ಗೈಸ್, ಲೆಟ್ ಸ್ಟಾರ್ಟ್. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೋನು ಇವಾಗ ಕ್ವಶನ್ಗಳನ್ನ ಕೇಳ್ತಾನೆ. ನೋಡೋಣ ನಾವಿಬ್ರು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಏನು ಅನ್ನೋದು ಇವತ್ತಿನ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಗೈಸ್, ನಿಮ್ಗೂ ಗೊತ್ತಾಗುತ್ತೆ. ಓಕೆ ಗೈಸ್, ಇವಾಗ ಸೋನು ಆ ಕಡೆ ಇದ್ದಾನೆ. ನಮ್ಗೆ ಇವಾಗ ಮೊದಲನೇ ಕ್ವಶನ್ ಕೇಳ್ತಾನೆ. ಓಕೆ ಸೋನು, ಕೇಳು. ಫಸ್ಟ್ ಕ್ವಶನ್, ಅಕ್ಕನ್ಗೆ ಬಿಗ್ಗೆಸ್ಟ್ ಡ್ರೀಮ್ ಯಾವುದು? ಇದು ನನ್ನ ಬರೀಕ್ ಬಂದಿಲ್ಲ, ಹೇಳ ನಾನು. ಹೇಳು. ಲೈಫ್ ಲಾಂಗ್ ಅವಳು ನನ್ನ ಜೊತೆ, ನನ್ನ ಮಗನ ಜೊತೆ ಖುಷಿಯಾಗಿರೋದು ಅಲ್ವಾ? ಏನು ಅದೂನು ನನಗಿದೆ, ಆದ್ರೆ ಅದು ಡ್ರೀಮ್ ಅಲ್ಲ. ಅದು ಖಂಡಿತ ಇದ್ದೇ ಇರ್ತೀನಿ, ಅದು ಡ್ರೀಮ್ ಅಲ್ಲ. ಇನ್ನೊಂದೇನೋ ಡ್ರೀಮ್ ಇದೆ, ಅದ್ ನಮ್ಮ ಮನೆಯವ್ರಿಗೆ ಅವಾಗ ಹೇಳ್ತಾನೆ ಇರ್ತೀನಿ. ಅದು ನನ್ನ ಡ್ರೀಮ್ ಅಂತ ಅವ್ರು ಕನ್ಸಿಡರ್ ಮಾಡಿರಲ್ಲ. ಹೇಳು, ಹೇಳು. ನಾನು ಅವಳಿಗೆ ಒಂದು ಸೀರೆ ತಗೊಳ್ಬೇಕು, ಅದೇ ಅವಳು ಬಿಗ್ಗೆಸ್ಟ್ ಡ್ರೀಮ್. ಅಲ್ಲ, ಹೇಳು. ಏನ್ ಮನೆ ಕಟ್ಟಬೇಕು. ಹಂಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಗೈಸ್, ಹೇಳಿಲ್ವಾ? ತುಂಬಾ ಸಲ ಹೇಳ್ತಿರ್ತೀನಿ. ನಂಗೆ ಒಂದು ಲೈಫ್ ಅಲ್ಲೇ ನನ್ ಬಿಗ್ಗೆಸ್ಟ್ ಡ್ರೀಮ್ ಅದು, ನಾನು ಮಾಡೇ ಮಾಡ್ತೀನಿ ಅನ್ನೋ ತರ ನಾನು ಯಾವಾಗ್ಲೂ ಅನ್ಕೋತಾ ಇರ್ತೀನಿ. ಅದೇ ನನ್ ಬಿಗ್ಗೆಸ್ಟ್ ಡ್ರೀಮ್ ಗೈಸ್. ಲೈಫಲ್ಲಿ ನಂದೇ ಅಂತ ಒಂದು ಸ್ವಂತ ಮನೆ ನಾವ್ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟಾದ್ರೂ ಮಾಡ್ಬೇಕು ಅನ್ನೋದೇ ನನ್ನ ಡ್ರೀಮ್. ಹೇಳಿದೀನಲ್ವಾ, ಇದನ್ನ ಹೇಳಿದೀನಿ. ಬಟ್ ಇದು ಇವರೆಲ್ಲ ಹೇಳಿದ್ರಲ್ಲ, ಅದನ್ನು ಹೇಳಿದೀನಿ, ಇದನ್ನು ಹೇಳಿದೀನಿ. ಆದ್ರೆ ನನ್ ಬಿಗ್ಗೆಸ್ಟ್ ಡ್ರೀಮ್ ಇದೆ. ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ನೀವಿಬ್ರು ಮೊದಲು ಲವ್ ಮಾಡಿದ ಡೇಟ್? ಮಂತ?
ಡೇಟ್ Date. ಮಂತ್ ಮಂತ್ ಆದ್ರೂ ಓಕೆನಾ? ಮಂತು ಡೇಟ್ ಎರಡು. ಓಕೆ. ಲವ್ ಮಾಡಿದ ಮೀಟ್ ಆಗಿದ್ದ? ಮೀಟ್ ಆದದ್ದು. ಅಂದ್ರೆ ಮೀಟ್ ಆಗಿದ್ದೆ ಲವ್ ಅಂತ ಹೇಳಿರೋದು ಅಷ್ಟೇ. ಇಲ್ಲ ಮೀಟ್ ಆಗದಾಗ ನಮ್ಗೆ ಲವ್ ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಲವ್ ಮಾಡ್ದದ್ದು. ಲವ್ ಮಾಡ್ದಿದ್ದಂದ್ರೆ ಹೇಳ್ಬೋದು. ಹೇಳು ಅಂದ್ರೆ ಅದನ್ನೇ ಹೇಳು. ಮಂತ್ ಹೇಳ್ತೀನಿ. ಮಂತೆ ಹೇಳು. ಅಂದ್ರೆ ಏನಂದ್ರೆ ಇವಾಗ ನೀವಿಬ್ರು ಮೀಟ್ ಆಗಿ ನಿಮ್ಮಿಬ್ರು ಲವ್ ಕನ್ಫರ್ಮ್ ಆದಾಗ ಅದ್ರ ಡೇಟ್ ಕೇಳಿರೋದು. ಡೇಟ್ ಗೊತ್ತಿಲ್ಲ, ಮಂತ್ ಇಯರ ಮಂತ. ಮಂತ್ ಮಂತ್ ಇಯರ್ ಹೇಳ್ತೀನಿ, ಈಸಿಯಾಗಿ ಹೇಳ್ತೀನಿ. ಇಯರ್ ಮಂತ್ ಹೇಳ್ಬೇಕು. ನಮ್ಮ ಮನೆಯವರೇ ಕ್ವಶನ್ ಮಾಡಿರೋದು, ಅವರೇ ಯೋಚನೆ ಮಾಡ್ತವ್ರೆ. ಹೇಳು ತುಸು, ಏನ್ 8 ಅಂದ್ರೆ? 8 ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಇಲ್ಲ, ಏಪ್ರಿಲ್ ಅಲ್ಲಿ ನನಗೆ ನೆನಪಿರೋದು ಏನಂದ್ರೆ, ನೀನನ್ನ ಇಷ್ಟಪಡ್ತೀನಿ ಅಂತ ಹೇಳಾದ್ಮೇಲೆ ನನಗೆ ಒಂದು ಫಿಶ್ ಬೋಲ್ ಅಂದ್ರೆ ಅಕ್ವೇರಿಯಂ ಕೊಟ್ಟಿದ್ದೆ. ಅದೇ ನೀನ್ ಇಷ್ಟಪಟ್ಟಿದಾಗ ನಂಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು. ಅದು ಏಪ್ರಿಲ್ ನನ್ನ ಬರ್ಡೇ ಬರುತ್ತೆ ಗೈಸ್. ಆ ಬರ್ಡೇ ಮಂತಲ್ಲೇ ಅವ್ರು ನನಗೆ ಫಸ್ಟ್ ಆಫ್ ಆಲ್ ಪ್ರಪೋಸ್ ಮಾಡಿ, ಅದೇ ಅವ್ರಿಗೆ ನೆನಪಿಲ್ಲ. ನಂಗೆ ಅದಕ್ಕೆ ಮಂತ್ ನೆನಪೈತೆ, ಯಾಕಂದ್ರೆ ನನ್ನ ಬರ್ಡೇ ಆ ಟೈಮಲ್ಲಿ ಬಂದಿತ್ತು. ಗಿಫ್ಟ್ ಏನಾರ ಕೊಡ್ಲೇಬೇಕು ಅಂತ ಫಿಶ್ ಟ್ಯಾಂಕ್ ತಗೊಬಂದು ಕೊಟ್ಟಿದ್ರು. ಅದಕ್ಕೆ ನಂಗೆ ಏಪ್ರಿಲ್ ಅಂತ ನೆನಪೈತೆ. ನೀನು ನಾನು ಸಿಕ್ಕಿದ ಡೇಟ್ ಮೋಸ್ಟ್ಲಿ ಬರ್ದಿರ್ಬೋದೇನೋ. ಸಿಕ್ಕಿದ್ದಲ್ಲ, ಆಗಸ್ಟ್. ನಾನು ಯಾವಾಗ ನೀನ್ ಇಷ್ಟಪಡ್ತಿದ್ದೆ ಆವಾಗ ಬರ್ತೀನಿ. ಬರೀ ಆಗಸ್ಟ್ ಅಲ್ಲಿ. ಬರೀ ಮೋಸ. ಅವ್ನ್ ಕೇಳದ, ಇಬ್ರು ಒಪ್ಕೊಂಡಿದ್ದಲ್ವಾ ಚಿನ್ನ? ನೀನ್ ಕೇಳಿದ್ದು ಇಬ್ರು ಒಪ್ಕೊಂಡಿದ್ದು. ಎಸ್ ಗೈಸ್, ಏಪ್ರಿಲ್ ಗೈಸ್. ನನ್ನ ಆನ್ಸರೇ ಕರೆಕ್ಟ್. ಇವ್ರು ಕೇಳಿದ ಕ್ವಶನ್ ಇವ್ರಿಗೆ ಆನ್ಸರ್ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಹ್ಮ್. ಅಕ್ಕ ಯಾವಾಗಲೂ ರಿಪೀಟ್ ಮಾಡುವ ಡೈಲಾಗ್ ಯಾವುದು? ಹೆಂಗ್ ಬರೀದು ಇದನ್ನ? ಹೇಳ ನಾನು ಹೇಳ್ತಾ ಹೇಳು. ತಿಪ್ಪೆ. ತಿಪ್ಪೆ. ನೀವು ನಾರ್ಮಲ್ ಆಗಿ ಮಾತಾಡ್ತಾ ಇರುವಾಗ ಹೇಳ್ತಾ ಇರ್ತೀನಿ, ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಆ ವರ್ಡ್ನ. ಸುಮ್ನಿರುತ್ತಾ? ಓ ಆತರ. ಮನೆ ಮನೆ ಮನೆ. ನನ್ ನಿನ್ನ ಹತ್ರ ಎಲ್ಲ ಕ್ಯಾಶುವಲ್ ಆಗಿ ಎಲ್ಲಾರ ಹತ್ರ ಮಾತಾಡುವಾಗ ಯೂಸ್ ಮಾಡ್ತಾ ಇರ್ತೀನಿ ಜಾಸ್ತಿ. ಅದು ಅವ್ರು ಏನೇ ಹೇಳಿದ್ರು ಅದಕ್ಕೊಂದು ಆನ್ಸರ್ ನಂದು ಅದೇ ಅಂತ ಅವ್ರಿಗೂ ಗೊತ್ತಿರುತ್ತೆ. ಜಾಸ್ತಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ನನ್ಗೆ ಎಲ್ಲಾರು ರೇಗಿಸ್ತಾ ಇರ್ತಾರೆ ನಾನು ಅದನ್ನೇ ಯೂಸ್ ಮಾಡ್ತೀನಿ ಅಂತ. ಅಲೋ ಗೈಸ್ ಅಂತನಾ? ನಮ್ಮ ಮನೆಯವ್ರಿಗೆ ಗೊತ್ತೇ ಇಲ್ಲ. ಎಲ್ಲಾರು ರೇಗಿಸ್ತಾ ಇರ್ತಾನೆ. ಶರಣ ಅದಕ್ಕೊಂದು ಬರ್ಡೇ ಗಿಫ್ಟ್ ಬೇರೆ ಕೊಟ್ಟವ್ ನನ್ಗೆ. ಓ ಯಾವ್ದಪ್ಪ ಅದು? ಯಾವ್ದೋ ಸಾಂಗ್ ಅದು? ಯಾವ್ದೇ ಸಾಂಗ್? ಸಾಂಗ್ ಅಂದ್ರೆ ನೀನ್ ಬರ್ತಡೇ ಸಾಂಗ್ ಆಡಿದ್ರಲ್ಲ ಎಲ್ಲ ಸೇರ್ಕೊಂಡು ಅದ ಸಾಂಗ್ ಅಲ್ಲ. ಶರಣ ಯಾವಾಗ್ಲೂ ನನ್ನ ರೇಗಿಸ್ತಾ ಇರ್ತಾನೆ. ನಾನು ಆತರ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಅಂತ. ಎಲ್ಲರೂ ಆಲ್ಮೋಸ್ಟ್ ಹೇಳಿದ್ದಾರೆ ಗೈಸ್, ನಾನು ಯಾವಾಗ್ಲೂ ಅದನ್ನ ಹೇಳ್ತಾರೆ. ನನ್ನ ತಮ್ಮನೂ ಅದನ್ನೇ ಹೇಳ್ತಾ ಇರ್ತಾನೆ ಯಾವಾಗ್ಲೂ, ನಾನು ಜಾಸ್ತಿ ರಿಪೀಟ್ ಮಾಡ್ತೀನಿ ಅಂತ. ಅದ್ ನಂಗೂ ಗೊತ್ತಿಲ್ಲ, ಯಾರಾದ್ರೂ ಏನಾದ್ರು ಹೇಳ್ದಾಗ. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಪ್ಯಾನಿಕ್ ಆಗ್ಬಿಟ್ಟಿದೆ. ಓ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೌದು ಹೌದು ಹೌದು. ಈಗಾದ್ರೂ ಗೊತ್ತಾಯ್ತಾ? ಹೌದು ಅನ್ನೋ ವರ್ಡ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಗೈಸ್. ಸರಸ್ವತಿ ಹೇಳಿದ್ರೆ ಹೌದು, ಹೌದು ಹೌದು ಅಂತ ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಅದೆಲ್ಲ ಕ್ವಶನ್. ಹೌದು, ಅದನ್ನೇ ನಾನು ಅರ್ಥ ಮಾಡ್ಕೊಂಡಿರೋದು. ಹೌದು 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 ಹೌದು. ಗೈಸ್ ಹಂಗೆ ನಾನು ಯಾವಾಗ್ಲೂ ಜಾಸ್ತಿ ಅದನ್ನ ಯೂಸ್ ಮಾಡ್ತೀನಿ. ನೋಡೋಣ ಮನೆಯವ್ರು ಹೇಳೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಇಷ್ಟೇ ನಮ್ಮ ಮನೆಯವ್ರನ್ನ ಅರ್ಥ ಮಾಡ್ಕೊಂಡಿರೋದು. ಓಕೆ ನೋಡೋಣ. ನನ್ ಪ್ರಕಾರ ಈ ಟಾಸ್ಕ್ ಅಲ್ಲಿ ನಾನೇ ವಿನ್ ಆಗೋದು ಅನ್ಸುತ್ತೆ. ಆಲ್ರೆಡಿ 2 ನಾನೇ ವಿನ್ ಆಗಿರೋದು. ಇವನ್ ಸೋತಿದ್ದಾರೆ. ಅಂದ್ರೆ ಇವನ್ ಕ್ವಶನ್ ಕೇಳಿರೋದಕ್ಕೆ ನಾನೇ ಕರೆಕ್ಟ್ ಆನ್ಸರ್ ಮಾಡಿದೀನಿ. 2ಕ್ಕೂ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. 2ಕ್ಕೂ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ ಗೈಸ್. ಓಕೆ ಗೈಸ್ ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾರೆ ಏನು. ನೆಕ್ಸ್ಟ್ ಕರೆಕ್ಟ್ ಆಗಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಗು ಹುಟ್ಟಿದ ಡೇಟ್. ನನ್ ಮಗ ಹುಟ್ಟಿದ ಡೇಟ್ ಗೊತ್ತಿಲ್ವಾ ನನ್ಗೆ? ನನ್ ಮೊಬೈಲ್ ನಂಬರೇ ಲಾಸ್ಟ್ ಅದೇ. ಡೇಟು, ಮಂತು, ಇಯರು. ಡೇಟು, ಮಂತು, ಇಯರು. ನನ್ ಮನೆಯವ್ರಿಗೆ ಗೊತ್ತೋ ಇಲ್ವಾ ಅಂತ ನಾನು ಕೇಳ್ಬೇಕು. ನನ್ ಟೈಮಿಂಗ್ಸ್ ಕೇಳಿದ್ರು ಹೇಳ್ತೀನಿ. ಟೈಮಿಂಗ್ಸ್ ನಾನು ಬರಿತಾ ಇದೆ. ಟೈಮಿಂಗ್ಸ್ ಬರ್ದ್ಬಿಡ್ತೀನಿ ಇರು.
ಟೈಮಿಂಗ್ಸು ಬರ್ದೆ. ಟೈಮಿಂಗ್ಸು ಬರ್ದಿದ್ದೀನಿ, ಡೇಟು ಬರ್ದಿದ್ದೀನಿ. ನೋಡೋಣ. ನೋಡಿ, ನಮ್ಮ ಮನೆಯವ್ರು ಕೇಳಿರೋ ಕ್ವಶನ್ ಇದು. ಅವರೇ ಸ್ಲೋ, ಎಲ್ಲದಕ್ಕಿಂತ ಸ್ಲೋ. ತೋರ್ಸು. ನನ್ ಫುಲ್ ಖುಷಿ ಆಗೋದ. ಅವನ್ ಫುಲ್ ಖುಷಿ ಆಗೋಗ್ಬಿಟ್ಟ. ಇಬ್ಬರ ಆನ್ಸರ್ ಕರೆಕ್ಟ್ ಬಂತು. ಕರೆಕ್ಟ್ ಅಬ್ಸಲ್ಯೂಟ್ಲಿ ಇರ್ಲೇಬೇಕು. ಮಕ್ಕಳದ್ ಗೊತ್ತೇ ಇರುತ್ತೆ ಅಪ್ಪ ಅಮ್ಮಂಗೆ. ಗೈಸ್, ಇದ್ರಲ್ಲಿ ನಮ್ಮಿಬ್ರದ್ದು ಎಂತ ಬಂತು ಗೈಸ್? ನಮ್ಮ ಮಗಂದು ನಮ್ದು ಬಾಂಡಿಂಗ್ ಹೇಳ್ತಾವ್ ನೀವು. ನಮ್ಮಿಬ್ರದ್ದು ಹೇಳೋ ಅಂದ್ರೆ ಓಕೆ. ನೆಕ್ಸ್ಟ್ 2018 153 ಅಂತ ಇಬ್ರು ಬರ್ದಿದೀವಿ. ನಮ್ಮ ಮಗ ಹುಟ್ಟಿದ್ದು 153 ಮಧ್ಯಾಹ್ನ 25 ಮಳೆ ಬೇರೆ ಬರ್ತಿತ್ತು. ಅವ್ನು ಹುಟ್ಟಿದ್ಮೇಲೆ ಮಳೆ ಬಂತು. ಹೌದು. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಬ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಅವಾರ್ಡ್ ಕೊಡ್ರಿ ಒಂದು. ನೀವಿಬ್ರು ಜಗಳ ಆಡಿದಾಗ ಯಾರು ಫಸ್ಟ್ ಸಾರಿ ಕೇಳ್ತಾರೆ? ತೋರ್ಸು ಗೈಸ್, ತೋರ್ಸು, ಹೇಳ್ಬೇಡ. ಕರೆಕ್ಟ್ ಐತೆ ಇಬ್ರ ಆನ್ಸರು? ಇಬ್ರ ಆನ್ಸರು ಕರೆಕ್ಟ್ ಆಗೈತೆ guys. ಅಲ್ಲ ಗೈಸ್, ಇವಾಗ ತೋರ್ಸುದಲ್ಲ. ಯಾವ್ದೇ ಮನೇಲಾಗ್ಲಿ ಗಂಡ ಜಗಳ ಆಡಿದ್ರೆ ಗಂಡನೇ ಹೋಗಿ ಸಾರಿ ಕೇಳೋದು. ಇಲ್ಲ ಹೌದಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇಲ್ಲ, ಆಲ್ಮೋಸ್ಟ್ ಕೆಲವೊಬ್ರು ಹೆಣ್ಮಕ್ಳು ಇರ್ತಾರೆ, ಅವರೇ ಸಾರಿ ಕೇಳ್ತಾರೆ. ಇದುವರೆಗೂ ಮದ್ವೆ ಆದಾಗಿಂದ ನಾನು ಒಂದು ಸಾರಿನೂ ಕೇಳಿಲ್ಲ, ಯಾಕಂದ್ರೆ ನಾನು ಒಂದ್ ತಪ್ಪು ಮಾಡಿಲ್ಲ ಗಾಯ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಮ್ಮಿಬ್ಬರದು ಬಿಟ್ಟಾಕಿ ಗೈಸ್. ಇವಾಗ ನೀವು ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಫಸ್ಟ್ ಯಾರು ಸಾರಿ ಕೇಳ್ತಾರೆ ಅಂತ ನೀವು ಕಮೆಂಟ್ ಮಾಡ್ಲೇಬೇಕು. ಹೌದು, ಅವಾಗ ಗೊತ್ತಾಗುತ್ತೆ ಗೈಸ್ ಕಮೆಂಟ್ ಇರುತ್ತೆ, ನೀವೇ ಯಾರ ಪರ ಇರುತ್ತೆ ನೋಡೋಣ. ಓಕೆ ಗೈಸ್, ನೋಡೋಣ. ನೆಕ್ಸ್ಟ್ ಕ್ವಶನ್, ಅಕ್ಕನಿಗೆ ಡೆಲಿವರಿ ಯಾವ ಹಾಸ್ಪಿಟಲ್ ಅಲ್ಲಿ ಆಯ್ತು? ಹಬ್ಬಾ, ಹಾಸ್ಪಿಟಲ್ ಕಣೋ. ಯಾವ ಹಾಸ್ಪಿಟಲ್ಗೆ ಯಾವ ಡೇಟಲ್ಲಿ ಹೋದು? ಡೆಲಿವರಿ ಟೈಮಿಗೆ ಹಾಸ್ಪಿಟಲ್ಗೆ ಯಾವ ಡೇಟಲ್ಲಿ ಹೋದು? ಅದ್ ಬೇಡ. ಡೆಲಿವರಿ ನಿನಗೆ ಗೊತ್ತೇನೋ ಹೋಗ್ಲಿ ಯಾವ ಡೇಟ್ ಹೋಗೋದ್ವಿ ಅಂತ. ಏನೇನೋ ಕೇಳ್ತಿಯಲ್ಲ, ಅದೊಂದು ಕ್ವಶನ್ ಬೇಡ. ತಿಕ್ಲಿ ತರ ಬರ್ದಿದ್ಯಾ ಮೊದಲು. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ ಸೋನು. ಅಕ್ಕ ಕೋಪ ಮಾಡ್ಕೊಂಡಾಗ ಮೊದಲು ಏನು ಮಾಡುತ್ತಾರೆ? ಏನ್ ಬರೆಯೋ ಅವಶ್ಯಕತೆ ಇಲ್ಲ ಗೈಸ್. ಅವಳು ಕೋಪ ಮಾಡ್ಕೊಂಡಾಗ ಫಸ್ಟ್ ನನಗೆ ಬೈತಾಳೆ, ಆಮೇಲೆ ಬಾಗ್ಲು ಕಿಟಕಿ ಎಲ್ಲ ಮುಚ್ಚಿಬಿಡ್ತಾಳೆ ಅಷ್ಟೇ. ಇನ್ನೇನು? ಇಷ್ಟೇನಾ ನೀನು ಅರ್ಥ ಮಾಡ್ಕೊಂಡಿರೋದು? ಇನ್ನೇನ್ ಬೈತೀಯ? ಕೋಪ ಮಾಡ್ಕೊಳಕ ಬಂದಿದ ತಕ್ಷಣ ಬೈದಾಕ್ಬಿಡ್ತೀನಿ ನಿನ್ಗೆ. ಇನ್ನೇನ್ ಮಾಡ್ತೀಯಾ? ಹೋಗ್ ಮುನ್ಸ್ಕೊಂಡ್ ಕೂತ್ಕೋತಿಯಲ್ಲ. ಅದನ್ನೇ ಹೇಳು ಫಸ್ಟ್. ಏನ್ ಮಾಡ್ತೀನಿ ಫಸ್ಟ್ ಅದನ್ನ ಕೇಳ್ತಾರೆ. ಅದನ್ನ ಅವಳು ಕೋಪ ಮಾಡ್ಕೊಂಡಾಗ ಏನು ಮಾಡಲ್ಲ, ಸೀದಾ ರೂಮ್ಗೆ ಹೋಗಿ ಕುತ್ಕೋತಾಳೆ, ಮಾತು ಆಡ್ಸಲ್ಲ, ನಾನೇ ಹೋಗಿ ಮಾತಾಡ್ಸ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರು ಗೈಸ್. ಮಾತೇ ಆಡಲ್ಲ, ನನಗೆ ಮಾತಾಡಕ್ಕೆ ಬಿಡಲ್ವಲ್ಲ. ನಾನ್ ಮಾತಾಡಲ್ಲ ಗೈಸ್. ಎಷ್ಟು ಸಲ ಹೇಳಿದ್ರು ತಪ್ಪು ಮಾಡ್ತಾನೆ ಇರ್ತಾರೆ ಅವ್ರೊಂದ್ಸಲ. ಅದಕ್ಕೆ ಇವ್ರಿಗೆ ಹೇಳೋದು ಬೇಡ, ಸುಮ್ನೆ ಜಗಳ ಆಡ್ತಾಳೆ ಅಂತ ಅನ್ನಿಸ್ಕೊಳ್ಳೋದು ಬೇಡ ಅಂತ ನಾನು ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತೀನಿ ಅಷ್ಟೇ. ಇದೊಂದೇ ಕರೆಕ್ಟ್ ಆಗಿ ಹೇಳಿದ್ದು, ಯಾಕಂದ್ರೆ ಅದೇ ದಿನ ನಡೆಯೋದು. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಮದುವೆ ಆದ ಡೇಟ್ ಯಾವುದು? ಇವನಿಗೆ ಗೊತ್ತಿರಲ್ಲ ಅನ್ಸುತ್ತೆ. ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ. ಬರಿ ಡೇಟ್ ಬರಿ. ಅವರಿಗೆ ಡೇಟ್ ಗೊತ್ತಿರಲ್ಲ ಗೈಸ್. ಫಸ್ಟ್ ಆಫ್ ಆಲ್ ನನ್ನ ಡೇಟು ಕ್ಯಾಮ್ರಾದಲ್ಲಿ ಕಾಣಿಸ್ತೈತ ನೋಡು. ಕರೆಕ್ಟ್ ಆಗಿ ಹೇಳಿದ್ರು ಗೈಸ್ ಇಬ್ರು. ಮದ್ವೆ ಆಗಿರೋ ಡೇಟು ಎಲ್ಲರಿಗೂ ಗೊತ್ತೇ ಇರ್ತದೆ. ಸಿಲ್ಲಿ ಕ್ವಶನ್. ನನಗ್ ಗೊತ್ತಿರುತ್ತೆ, ಇವ್ರಿಗೆ ಗೊತ್ತಿರಲ್ಲ. ಅದನ್ನೆಲ್ಲ ಯಾರಾದ್ರೂ ಕೇಳ್ತಾರ? ಗೈಸ್,
ಏಂದಿಗೆ ಆ ಥರ ಕೇಳಿದೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಏನೋ ಹತ್ರ ಗಿತ್ರ ಬಂತ, ಹ್ಮ್. ನಾನೇನಾದ್ರು ಮರ್ತೋಗಿದ್ದೀನ, ನೆನ್ಪಿಸ್ಲಿ ಸ್ವಲ್ಪ ಅಂತ ಅಂತ. ಕೇಳಿರೋದು. ಬರೀ ಇಂಥದೇ ನಿಂದು ಕಿತಾಪತಿ ಕೆಲ್ಸ. ನೆಕ್ಸ್ಟ್ ಕ್ವಶನ್ ಗೈಸ್. ಮದ್ವೆ ಆದ್ಮೇಲೆ ಎಂದು ತಂದೆ ತಾಯಿ ಮನೆಗೆ ಹೋದ ಡೇಟ್. ಮದ್ವೆ ಆದ್ಮೇಲೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ ಡೇಟ್ ಎಲ್ಲ ಗೊತ್ತಿಲ್ಲ, ಮಂತ್ ಗೊತ್ತು. ಮಂತ್ ಗೊತ್ತಿಲ್ಲ ಮಂತ್ ಗೊತ್ತು. ಗೈಸ್ ನಾವಿಬ್ರು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಇವಳು ಅವ್ರ ಅಪ್ಪ ಅಮ್ಮ ಓದೋದು ಮಂತ್. ಓಕೆ ಹೇಳು. ಆಕ್ಚುಲಿ ನಾನು ಮದ್ವೆ ಆಗಿ ಫಸ್ಟ್ ನಮ್ಮ ಅಮ್ಮನ ಮನೆಗೆ ಹೋಗಿದ್ದು ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡು ನನ್ನ ಮನೆಗೆ ಅವರೇ ಕರ್ದಿ ನಾನು ಹೋಗಿದ್ದು ಜುಲೈ ಆಷಾಢದಲ್ಲಿ ನಾನು ಹೋಗಿದ್ದು. ಆಗಸ್ಟ್ ಅಲ್ಲಿ ತಾನೇ ಓದೋದು. ಆಗಸ್ಟ್ ಅಲ್ಲ, ಜೂನ್ ಬರ್ತಿಲ್ಲ. ಜೂನ್. ಆಗಸ್ಟ್ ಅಂದ್ರೆ ಶ್ರಾವಣ. ಜೂನ್ ಶ್ರಾವಣದಲ್ಲಿ ಯಾರು ಜುಲೈ ಅಲ್ಲಿ ನಾನು ಹೋಗಿದ್ದು. ಶ್ರಾವಣ, ಆಗಸ್ಟ್ ಅಂದ್ರೆ ಶ್ರಾವಣ. ಜುಲೈ ಅಲ್ಲಿ ನಾನು ಹೋಗಿದ್ದು, ಆಷಾಢಕ್ ನಾನು ಹೋಗಿದ್ದು ಫಸ್ಟ್. ಯಾವಾಗ ಆಗಸ್ಟ್ ಅಲ್ಲಿ ಬರುತ್ತೆ ಬರೀ ಎಂತದೇ ಇವ್ರದ್ದು. ಜುಲೈಯಲ್ಲಿ ನಾನು ಫಸ್ಟ್ ಹೋಗಿದ್ದು ನಮ್ಮ ಅಪ್ಪ ಅಮ್ಮನ ಮನೆಗೆ. ಆಷಾಢ ಬಂತಲ್ಲ, ಅತ್ತೆ ನಮ್ಮ ಅಕ್ಕನೂ ಅದೇ ಟೈಮ್ಗೆ ಅವ್ರದ್ದು ಮದ್ವೆ ಆಗಿತ್ತಲ್ಲ, ಅವ್ರನ್ನೂ ಕರಿಬೇಕಾಗಿತ್ತು ಆಷಾಢಕ್ಕೆ. ಅವಳೊಬ್ಬಳನ್ನೇ ಕರಿತ್ರೆ ನನ್ಗೂ ನೋವಾಗುತ್ತೆ, ನನ್ನ ಮಕ್ಳು ಇಬ್ರು ಬರ್ಬೇಕು ಅಂತ ನಮ್ಮ ಅಪ್ಪ ಯೋಚನೆ ಮಾಡಿ ಇಬ್ರು ಮನೆಗೆ ಕರೆದಿದ್ರು. ಫಸ್ಟ್ ಟೈಮ್ ನಮ್ಮಪ್ಪ ನನ್ನ ಆ ಟೈಮಲ್ಲೇ ಮಾತಾಡ್ಸಿದ್ದು, ಆಷಾಢದ ಟೈಮಲ್ಲಿ ಮನೆಗೆ ಕರೆದಿದ್ದು. ನಾನೇನ್ ಅನ್ಕೊಂಡೆ ಅಂದ್ರೆ ಆಗಸ್ಟ್ ಅಲ್ಲಿ ಆಷಾಢ ಅಲ್ವಾ, ಆಗಸ್ಟ್ ಶ್ರಾವಣ. ಇವಾಗ ಆಗಸ್ಟ್ ಶ್ರಾವಣ ಮಾಡ್ತಿಲ್ವಾ? ನಾನು ಏನ್ ಮಾಡಕ್ ಆಗುತ್ತಿಲ್ಲ, ಆತರ ಥಿಂಕ್ ಮಾಡಿದ. ಫಸ್ಟ್ ಸ್ಟಾರ್ಟ್ ಆಗದ್ ಜುಲೈಯಲ್ಲೇ ಗೈಸ್. ಯಾವಾಗ್ಲೂ ವರ್ಷ ಜುಲೈಯಲ್ಲೇ ಆಷಾಢ ಸ್ಟಾರ್ಟ್ ಆಗೋದು. ಆಷಾಢ ಸ್ಟಾರ್ಟ್ ಆದಾಗ ನಾನು ಹೋಗಿದ್ದು. ಜುಲೈಯಲ್ಲಿ ನಾನು ಹೋಗಿದ್ದು, ಜೂನು ಅಲ್ಲ. ನಾನು ಅನ್ಕೊಂಡೆ ಜೂನ್ ಹೇಳ್ತೇನೆ, ನೋಡಿದ್ರೆ ಜೂನ್ಗಿನ ಮುಂದೆ ಹೋಗಿ ಆಗಸ್ಟ್. ಎಲ್ಲ ಬರೀ ಇವ್ರು ಕೇಳಿರೋದು, ಇವ್ರೇ ಹಂಗ ಹೇಳ್ತಾರ ಬರೀ. ಏನುದು ನೀನ್ ತಿಳ್ಕೊಳಕ್ ಕೇಳ್ತಿರೋದಿದ್ದು. ಇವ್ರು ಕೇಳಿರೋ ಕ್ವಶನ್ ಇವ್ರೇ ಅಂತಾನೆ ಸೋನು. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಕ್ಕನ್ಗೆ ಪಾಪುನ ಮತ್ತೆ ನಿಮ್ನ ಬಿಟ್ರೆ ಯಾರು ಫೇವ್ರೆಟ್ ಪರ್ಸನ್? ನನ್ನ ಫೇವ್ರೆಟ್ ಪರ್ಸನ್ ನೀನ್ ಕಂಡಿಡಿಲೇಬೇಕು. ಅದ್ ನಿನಗ್ ಗೊತ್ತಿರುತ್ತೆ, ಇವಾಗ ಗೊತ್ತೋ ಏನೋ ನನಗ್ ಗೊತ್ತಿಲ್ಲ. ಯಾವಾಗ್ಲೂ ಏನು ಅವ್ರ ಬಗ್ಗೆ ಅಂದ್ರೆ ಹೇಳಿರ್ತೀನಿ, ಗೊತ್ತಿರುತ್ತೆ. ಅದೆಲ್ಲ ಥಿಂಕ್ ಮಾಡಲ್ಲ ಅವ್ರು. ಇವಾಗ ಪ್ಯಾನಿಕ್ ಆಗ್ಬಿಟ್ಟಿರ್ತಾರೆ. ಗೈಸ್ ನನ್ ಗೊತ್ತಿರೋ ಹಂಗೆ ನನ್ನ ಮತ್ತೆ ನನ್ನ ಮಗನ ಬಿಟ್ರೆ ಇವನ್ ತಮ್ಮ ಇರ್ಬೇಕು, ನೆಕ್ಸ್ಟ್ ಇವ್ನ ತಮ್ಮನೇ ಇರ್ಬೇಕು. ಯಾಕಂದ್ರೆ ಇವಾಗ ನಮ್ಮ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮ ಎಲ್ಲ ಈಕ್ವಲ್ ಆಗಿ ನೋಡ್ತಾರೆ. ಅಂದ್ರೆ ಅವ್ರ ಫೇವ್ರೇಟ್ ಇಲ್ಲ, ಅರ್ಚನೂ ಒಡ್ಕೆ ಬಂದ್ಬಿಡ್ತಾರೆ. ಮತ್ತೆ ಅವ್ರ ಅಕ್ಕ, ಅವ್ರ ತಮ್ಮ, ಅವ್ರ ಅಕ್ಕ, ಇವ್ರಿಬ್ರಲ್ಲಿ ಯಾರೋ ಒಬ್ರು ಇರ್ತಾರೆ. ನನ್ನ ಇಷ್ಟ ಅವ್ರ ತಮ್ಮನೇ ಇರ್ತಾನೆ ಅನ್ಸುತ್ತೆ. ಏನೇ ಕರೆಕ್ಟ್ ಆಗಿ ಹೇಳಿದ್ರು ಗೈಸ್. ಫಸ್ಟ್ ಆನ್ಸರ್ ಕರೆಕ್ಟ್ ಆಗಿ ಹೇಳ್ಬಿಟ್ಟು. ಏನಂದ್ರೆ ಇವಳಿಗೆ ಆಲ್ಮೋಸ್ಟ್ ನನ್ನ ಪಾಪನ ಬಿಟ್ರೆ ಇವ್ರ ತಮ್ಮ, ಇವ್ರ ಅಕ್ಕ, ಇವ್ರಿಬ್ರು ಮಧ್ಯದ ನಂಗೆ ಡೌಟ್ ಇತ್ತು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮ ಇಬ್ರು ಈಕ್ವಲ್ ಆಗಿ ನೋಡ್ತಾಳಲ್ಲ, ಅದಕ್ಕೆ ಇವ್ರ ಅಕ್ಕನ ಇವ್ರ ತಮ್ಮನ ಯಾರು ಇರ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಅಕ್ಕಂದಿರಿಗೆ ತಮ್ಮಂದಿರು ಜಾಸ್ತಿ ಇಷ್ಟ ಇರ್ತಾರೆ. ಇನ್ನು ಅಪ್ಪಿದ ಯಾಕಂದ್ರೆ ಯಾಕೆ ನನ್ನ ತಮ್ಮ ಫೇವ್ರೇಟ್ ಅಂತಂದ್ರೆ, ಇವಾಗ ಚಿಕ್ಕ ವಯಸ್ಸಲ್ಲಿ ನಾನು ಜಾಸ್ತಿ ಅವನ ಜೊತೆನೆ ಅಟ್ಯಾಚ್ಮೆಂಟ್. ಹೆಂಗಂದ್ರೆ ಇವಾಗ ನನ್ನ ಮಗನ ಜೊತೆ ನಾನು ಹೆಂಗಿದ್ದೀನೋ, ನನ್ನ ಮಗಂಗೆ ಹೇಳ್ಕೊಡೋದು, ಅವನ ಕತೆ ಹೇಳೋದು, ಅವನ ಹತ್ರ ಇರೋದು, ಹೆಂಗೆ ನನ್ನ ಮಗನ ಜೊತೆ ನಾನು ಇದೀನೋ ಹಂಗೆ ಸೇಮ್ ನನ್ನ ತಮ್ಮನ ಜೊತೆನೂ ನಾನು ಇದ್ದಿದ್ದು. ಸೊ ಅದಕ್ಕೆ ನನಗೆ ಆ ಥರ ಆ ಬಾಂಡಿಂಗ್ ಇರೋದ್ರಿಂದ ನಮ್ಮಿಬ್ರು ಮಧ್ಯ ನೆಕ್ಸ್ಟ್ ಇವ್ರಿಬ್ರಿಟ್ರೆ ನನಗೆ ಫೇವ್ರೇಟ್ ಪರ್ಸನ್ ಅಂತಂದ್ರೆ ನನ್ನ ತಮ್ಮ. ಮೇ ಬಿ ಎಲ್ಲ ಹೇಳ್ದಲ್ಲ ಆನ್ಸರ್. ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಇಷ್ಟಪಡ್ತೀನಿ. ಹೌದು, ಆಕ್ಚುಲಿ ನಮ್ಮ ಅಕ್ಕಂಗೂ ಅಷ್ಟೇ ಜಾಸ್ತಿ ನನ್ನ ತಮ್ಮನ ಇಷ್ಟ. ಹಂಗೆ ನಾವಿಬ್ರು ಅವನ ಚಿಕ್ಕ ಒಂಥರ ಆ ಇದ್ರಲ್ಲಿ ನೋಡಿರ್ತೀವಲ್ವಾ, ಸೊ ಅದಕ್ಕೋಸ್ಕರ ನಮ್ಮ ತಮ್ಮನ ಇಷ್ಟಪಡ್ತೀವಿ ಅಷ್ಟೇ.
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಬಂದು ಬರೀ ಅವಳು ಅಲ್ಲ ನಮ್ ಒಳ್ಳೆತನಕ್ ಬೆಲೆನೇ ಇಲ್ವಾ? ಇಲ್ಲ. ಥು, ಗಂಡ ಆಗಿ ನಾನು ಓಕೆ ಗಾಯ್ಸ್, ಗೆಲ್ಬೇಕು ಅನ್ಕೊಳ್ಳೋ ತಪ್ಪ. ಓಕೆ ಗಾಯ್ಸ್, ಆಕ್ಟಿಂಗ್ ಮಾಡ್ತೆ ಕಣ. ಹಾ ಓಕೆ ಗಾಯ್ಸ್, ಬಚ್ಚಿನು ಸೋನು ಬಾ, ಇವಾಗ ಹೇಳು ಹೆಂಗ ಆನ್ಸರ್ ಕೊಟ್ವಿ ಏನು ಅಂತ. ಬಾ, ಅವನ್ ಮಧ್ಯ ಕುಸ ಜರ್ಕಳ. ಓ ರಾಣಿ ಗೆದ್ಬಿಟ್ಟವಳಲ್ಲ, ಜೋಶ್ ಮಾಡ್ಬಿಡೋದು. ಇವಾಗ ಹೇಳು ಚಿನ್ನು, ಯಾರು ಕರೆಕ್ಟ್? ಇಬ್ರಲ್ಲಿ ಜಾಸ್ತಿ ಕರೆಕ್ಟ್ ಆಗಿ ಹೇಳಿದಂದ್ರೆ ಮಾಲಿನಿ ಅಕ್ಕನೆ. ಮಾಮ ಹೇಳಿದ್ದು ಬರೀ ಅವ್ರ ಡೇಟ್ ಬರೋದ್ರು ಬಾಯಲ್ಲಿ ಹೇಳಿದ್ರು, ಅಂದ್ರೆ 2-3 ತಪ್ಪು ಹೇಳಿದ್ರು. ಮಾಲಿನ್ಯಕ್ಕೆ ಎಲ್ಲಾ ಕರೆಕ್ಟ್ ಆಗಿ ಹೇಳವ್ರೆ. 2 ಆನ್ಸರ್ ಮಾತ್ರ ರಾಂಗ್ ಕೊಟ್ಟಿದ್ದು ಗೈಸ್. ಆಕ್ಚುಲಿ ನಾನೇ ವಿನ್ ಅನ್ಸುತ್ತೆ ಈ ಹೇಳ್ತೀನಿ, ಬಿಟ್ಕೊಟ್ಬಿಟ್ಟೆ ನಾನು. ನನ್ನ ಗೆಲುವನ್ನ ಬಿಟ್ಟಿ ಕೊಟ್ಟೆ ನನ್ನ ಹೆಂಡತಿಗೋಸ್ಕರ. ಬಿಟ್ಕೊಡೋದಲ್ಲ ಇದು, ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಸ್ಟಾರ್ಟಿಂಗ್ ನೆನಪು ಮಾಡ್ಕೊ. ಏನ್ ಹೇಳಿ, 10 ವರ್ಷ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕ್ಕಿಂತ ಆಕ್ಚುಲಿ ಅಂದ್ರೆ ಎಲ್ಲರೂ ನಾವು ಜೀವಿಸಿದೀವಲ್ಲ 10 ವರ್ಷದಲ್ಲಿ. ಎಷ್ಟು ಗ್ಯಾಪ್ ಇದೆ, ಎಷ್ಟು ಗ್ಯಾಪ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು. ಹೆಂಡತಿಗೆ ನೋವು ಕೊಡದೆ ಇರುವಂತದ್ದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಆಯ್ತು ಬಿಡು, ಈ ಗೇಮ್ ಅಲ್ಲಿ ಅವ್ರು ಸೋತಿದ್ದಾರೆ. ಈ ಗೇಮ್ ಅಲ್ಲಿ ಚೆನ್ನಾಗ್ ಆಡಿದ್ದು ನಾನೇ. ಓಕೆ ಗಾಯ್ಸ್, ಈ ಆಟದಲ್ಲಿ ನಾನೇ ವಿನ್ ಆಗಿದ್ದು. ಐ ಥಿಂಕ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಯಾರೆಲ್ಲ ಪೂರ್ತಿ ವ್ಲಾಗ್ ನೋಡಿದಿರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.